ಆ ಪಾಸ್ ಇದ್ರೆ ಅವ್ರಿಗೆ ಅವತ್ತು ವಿಧಾನಸೌಧ ಅಸೆಂಬ್ಲಿಗೆ ಆಕ್ಸೆಸ್ ಅನ್ನ ಕೊಡ್ತೇವೆ. ಈ ವರ್ಷ ಆಗಸ್ಟ್ 15ರಂದು ಫ್ರೀಡಂ ಹಬ್ಬ ಜನಗಳ ಸಂಭ್ರಮಾಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಹಾಗಂತೇಳಿ ಸರ್ಕಾರನೇ ಇದನ್ನ ಮಾಡೋದಿಲ್ಲ. ಸರ್ಕಾರ ಜನ ಬಂದು ಸ್ವಾತಂತ್ರ್ಯ ಹಬ್ಬವನ್ನ ಸಂಭ್ರಮಾಚರಣೆ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ನಾವು ಮಾಡಿಕೊಡ್ತಾ ಇದ್ದೇವೆ. ಕಾರ್ಯಕ್ರಮ 11 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇರುತ್ತೆ. ಅವತ್ತು ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿವರೆಗೆ ಅಲ್ಲಿ ಈ ಕರಕುಶಲ ಅಂಗಡಿಗಳು, ಕ್ರಾಫ್ಟ್ ಸ್ಟೋರ್ಸ್ ಮತ್ತೆ ಫುಡ್ ಸ್ಟಾಲ್ಸ್, ಈ ತರದ ಅಂಗಡಿಗಳು ಸುಮಾರು ಒಂದು 50-60 ಅಂಗಡಿಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಮುಖ್ಯವಾಗಿ ಇದರಲ್ಲಿ ಮಕ್ಕಳ ಮೇಳವನ್ನ ಆಯೋಜನೆ ಮಾಡ್ತಾ ಇದ್ದೇವೆ. ಮಕ್ಕಳು ಸಮಾಜದ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು. ಮಕ್ಕಳು ಚೆನ್ನಾಗಿ ಖುಷಿಯಾಗಿ ಇದ್ರೆ, ಸಂಭ್ರಮಾಚರಣೆ ಮಾಡಿದ್ರೆ ಇಡೀ ಕುಟುಂಬ ಸಂಭ್ರಮಿಸಿದಾಗೆ, ಇಡೀ ಕುಟುಂಬ ಸಂಭ್ರಮಿಸಿದ್ರೆ ಇಡೀ ಊರು ಸಂಭ್ರಮಿಸಿದ ಹಾಗೆ. ಸೊ ಇದರಲ್ಲಿ ಮಕ್ಕಳಿಗೆ ಕೆಲವು ಗೇಮ್ಸ್, ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಗೇಮ್ಸ್, ಮತ್ತೆ ಮಕ್ಕಳಿಗೆ ಕೆಲವು ಚಿತ್ರ ಬರೆಯುವಂತಹದ್ದು, ಆರ್ಟ್, ಕ್ರಾಫ್ಟ್, ಮಕ್ಕಳಿಗೆ ಆಟಗಳು, ಹಾಗೆ ಮಕ್ಕಳಿಗೆ ಕೆಲವು ಅವ್ರಿಗೆ ಮುಖದ ಮೇಲೆ ಬಣ್ಣ ಹಚ್ಕೊಳ್ಳೋದು ಇರುತ್ತೆ, ಕೆಲವರಿಗೆ ಬ್ಯಾಗ್ ಮೇಲೆ ಏನೋ ಒಂದು ಪ್ರಿಂಟ್ ಮಾಡೋದು. ಈ ತರಹ ಮಕ್ಕಳ ಕೇಂದ್ರಿತ ಸುಮಾರು ಕಾರ್ಯಕ್ರಮಗಳನ್ನ ನಾವು ಅಲ್ಲಿ ಆಯೋಜನೆ ಮಾಡ್ತಾ ಇದ್ದೇವೆ. ಎರಡನೇದು, ಮಕ್ಕಳು ಜೊತೆ ಯಾರಾದ್ರೂ ಅವರು ಫ್ಯಾಮಿಲಿ ಅವರು ಬಂದ್ರೆ ಮಕ್ಕಳೇ ಪಾಸು, ನಿಮ್ಮ ಮನೆಯ ಮಗುವೇ ನಿಮ್ಗೆ ಪಾಸು. ಆ ಪಾಸ್ ಇದ್ರೆ ಅವ್ರಿಗೆ ಅವತ್ತು ವಿಧಾನಸೌಧ ಅಸೆಂಬ್ಲಿಗೆ ಆಕ್ಸೆಸ್ ಅನ್ನ ಕೊಡ್ತೇವೆ. ಈ ಸ್ವಾತಂತ್ರ್ಯ ಸಂಗ್ರಾಮ ನಾವೆಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ ಓದಿದ್ದೇವೆ, 1-2 ಸಿನಿಮಾನು ಆಗಿರಬಹುದು. ಇಲ್ಲಿ ಒಂದು ಕೆಲವು ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಘಟನೆಗಳನ್ನ ತೆಗೆದುಕೊಂಡು, ಅಂದ್ರೆ ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟ 1857ರಲ್ಲಿ ಏನು ಆಯ್ತು ಅದನ್ನ ಆಗ್ಲಿ, ಅಥವಾ ನಮ್ಮಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಹೋರಾಟ ಮಾಡಿದ್ದಾಗ್ಲಿ, ಹಾಗೂ ಆಂಗ್ಲೋ ಮೈಸೂರು ಯುದ್ಧ ಆಗಲಿ, ಇಂತ ಕೆಲವು ಒಂದು 8 ಘಟನೆಗಳನ್ನ ಸೆಲೆಕ್ಟ್ ಮಾಡಿ ಅವುಗಳನ್ನ ಬೀದಿ ನಾಟಕದ ರೂಪದಲ್ಲಿ, ಚಿಕ್ಕ ಚಿಕ್ಕ ಬೀದಿ ನಾಟಕ, ಒಂದ್ 7-8 ನಿಮಿಷದಲ್ಲಿ ಆ ಸ್ವಾತಂತ್ರ್ಯ ಸಂಗ್ರಾಮದ ಕೆಲವು ಪ್ರಮುಖ ಘಟನೆಗಳನ್ನ ನಾಟಕ, ನೃತ್ಯ ರೂಪಕದ ಮುಖಾಂತರ ದಿನಪೂರ್ತಿ ನಡೆಸ್ತಾ ಇರ್ತೇವೆ. ಎಸ್ಪೆಷಲಿ ಮಕ್ಕಳಿಗೆ ಅದರ ಮುಖಾಂತರ ಸ್ವಾತಂತ್ರ್ಯ ಸಂಗ್ರಾಮದ ಕೆಲವು ಪ್ರಮುಖ ಹೋರಾಟಗಳನ್ನ ಮೆಲುಕು ಹಾಕುವಂತಹದ್ದು ಮತ್ತು ಇವತ್ತಿನ ಜನಗಳಿಗೆ ಅದನ್ನ ಮತ್ತೊಮ್ಮೆ ಪರಿಚಯ ಮಾಡಿಕೊಡುವಂತಹದ್ದು. ಇಲ್ಲಿ ಎಲ್ಲದಕ್ಕೂ ಫ್ರೀ ಎಂಟ್ರೆನ್ಸ್, ಯಾವುದಕ್ಕೂ ಪೇಮೆಂಟ್ ಇಲ್ಲ. ಆದ್ರೆ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ, ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಎಲ್ಲಿ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿ ಇನ್ನ ಒಂದು 2 ದಿನದಲ್ಲಿ ನಾವು ನಿಮ್ಮ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ಅದಕ್ಕೆ ಮಾಹಿತಿಯನ್ನ ಕೊಡ್ತೇವೆ. ಇವತ್ತು ಏನಾಗ್ಬಿಟ್ಟಿದೆ, ರಜಾ ದಿನ ಅಂತಂದ್ರೆ ಇಲ್ಲ ಯಾವ್ದನ್ನ ಮಾಲ್ಗೆ ಹೋಗ್ಬೇಕು, ಯಾರೋ ಕೆಲವರು ಅಲ್ಲೋ ಇಲ್ಲೋ ಪಾರ್ಕ್ ಹೋಗ್ತಾರೆ. ಇಲ್ಲಿ ಏನಿದೆ ಜನಕ್ಕೆ ಸೆಲೆಬ್ರೇಟ್ ಮಾಡೋದಕ್ಕೆ ಬೆಂಗಳೂರಲ್ಲಿ, ಆಮೇಲೆ ಮಾಲ್ಗೆ ಹೋಗ್ತೀರಾ ಅಂತ ಇಟ್ಕೊಳ್ಳೋಣ. ಎಲ್ಲಾರ್ಗು ಮಾಲ್ ಅಲ್ಲಿ ಖರೀದಿ ಮಾಡೋ ಶಕ್ತಿ ಇದೆಯಾ? ಎಷ್ಟು ಜನ ಹೋಗಿ ಆ ಗ್ಲಾಸ್ಗಳನ್ನ ಗ್ಲಾಸ್ ಹಿಂದ್ಗಡೆ ಅಂದ್ರೆ ವಿಂಡೋ ಶಾಪಿಂಗ್ ಮಾಡ್ಬಿಟ್ಟು ಅವ್ರಿಗೆ ಖರೀದಿ ಮಾಡಕ್ ಆಗಲ್ಲ, ಅವ್ರ ಫ್ರಸ್ಟ್ರೇಷನ್ ಇನ್ನೂ ಜಾಸ್ತಿ ಆಗುತ್ತೆ. ಏನೋ ಸಿನಿಮಾಗ್ ಹೋಗ್ಬೋದು, ಒಂದ್ ಮಾಲ್ ಅಲ್ಲಿ ಹೋಗಿ ಓಡಾಡ್ಕೊಂಡ್ ಬರ್ಬೋದು, ಪಾರ್ಕ್ ಹೋಗ್ಬೋದು, ಬಿಟ್ರೆ ಬೆಂಗಳೂರಲ್ಲಿ ಜನ ಸೆಲೆಬ್ರೇಟ್ ಮಾಡೋದಿಕ್ಕೆ ಎಲ್ಲೆಲ್ಲಿ ಅವಕಾಶ ಇದೆ? ನಾವು ಏನಾದ್ರೂ ಅವಕಾಶಗಳು ಮಾಡ್ಕೊಡ್ಬೇಕಲ್ವಾ? ನಾವು ಸಿಟಿ ವಾಸ ಮಾಡೋ ಜನಗಳಿಗೆ ಒಳ್ಳೆ ಜೀವನ ಗುಣಮಟ್ಟ ಸಿಗಬೇಕು ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಮುಖ್ಯ, ಆದ್ರೆ ಜೀವನ ಸೆಲೆಬ್ರೇಟ್ ಮಾಡೋದು ಕೂಡ ಮುಖ್ಯ. ಅದು ಮಕ್ಕಳು ತಂದೆ ತಾಯಿಗಳ ಜೊತೆಗೆ ಎಲ್ಲೋ ಒಂದಿನ ಬಂದು ವಿಧಾನಸೌಧ ಸುತ್ತ ಓಡಾಡ್ಕೊಂಡು ಏನೋ ಒಂದು 4 ಕ್ಷಣ ಅವ್ರು ಸಂತೋಷ ಪಟ್ರೆ ಆ ಸಂತೋಷಕ್ಕೆ ನಾವು ಬೆಲೆ ಕಟ್ಟಕ್ ಆಗೋದಿಲ್ಲ. ಅಂತಹ ಅವಕಾಶಗಳನ್ನ ಮಾಡ್ಕೊಡ್ಬೇಕು ಅನ್ನೋದು ಎಚ್ಚರಿಕೆಯಿಂದ ಮಾಡ್ತೇವೆ. ನೀವ್ ಸಿಎಂ ಆದ್ರೆ ಮಾಡೋ ಫಸ್ಟ್ ಕೆಲಸ ಯಾವ್ದು? ಸಿಎಂ ಆದ್ರೆ ಮಾಡೋ ಫಸ್ಟ್ ಕೆಲಸ ಯಾವ್ದು? ಫಸ್ಟ್ ವಿಧಾನಸೌಧದ ಬಾಗ್ಲಾಕ್ಸ್ಬೇಕು ಅಂತ. ಕಾರಣ ಯಾಕೆ? ರೀಸನ್? ಯಾಕಂದ್ರೆ ನಾನು ಹೇಳ್ತಿರೋದೇ ಪ್ರಜಾಕೀಯ ಅಂತ. ಬಟ್ ಆ ವಿಧಾನಸೌಧ ನೋಡಿದಾಗ ರಾಜಕೀಯ ಅನ್ಸುತ್ತೆ. ಅಲ್ಲಿ ರಾಜರು ಕೂತ್ಕೊಳ್ಳೋ ಹತ್ರ ಅರಮನೆ ಕಟ್ಕೊಂಡಿದ್ದಾರೆ. ನನ್ನ ಪ್ರಕಾರ ಅವರೆಲ್ಲ ಬಂದು ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು, ಪ್ರಜೆಗಳ ಜೊತೆ ಕೆಲಸ ಮಾಡಬೇಕು. ಸೊ ಅದರಿಂದ ವಿಧಾನಸೌಧನ ಒಂದ್ ಒಳ್ಳೆ ಮ್ಯೂಸಿಯಂ ತರ ಮಾಡೋಣ, ಮ್ಯೂಸಿಯಂ ತರ ಮಾಡಿ, Okay. ವೀಕೆಂಡ್ಸ್ ಎಲ್ಲ ಅಲ್ಲಿ ಹೋಗಿ, ಅಲ್ಲಿ ಓಪರಾ ಶೋ ಅಂತಾರಲ್ಲ ಫಾರಿನ್ ಅಲ್ಲಿ, ಆತರ ಒಳ್ಳೆ ಕಲ್ಚರಲ್ ಆಕ್ಟಿವಿಟೀಸ್, ಡ್ಯಾನ್ಸ್, ಡ್ರಾಮಾಸ್ ಎಲ್ಲ ಮಾಡಿ, ಹೊರಗಡೆ ಎಲ್ಲ ಲೈಟಿಂಗ್ ಮಾಡಿ, ಅಲ್ಲೆಲ್ಲ ಫುಡ್ ಎಲ್ಲ ಅರೇಂಜ್ ಮಾಡಿ, ನಂಗೆ ಏನ್ ಇಷ್ಟ ಆಯ್ತು ಗೊತ್ತಾ? ಒಂದ್ ಒಳ್ಳೆ ಪ್ರವಾಸಿ ತಾಣ. ಐ ಥಿಂಕ್ ಸಿನಿಮಾ ತರ ಯೋಚನೆ ಮಾಡಿದ್ರೆ ಅದು ನಂಗೆ ಇಷ್ಟ ಆಯ್ತು. ದಟ್ಸ್ ವಾಟ್ ಐ ಲೈಕ್. ಯಾಕಂದ್ರೆ ಯಾರ್ಯಾರೋ ಆಕೆ ಜೀವನ್ ಮೇ ಕುಚ್ ನಹೀ ಕಿಯಾ, ತೂ ಆಕೆ ಪ್ರಜಾಕೀಯ. ಯಾವಾಗಲೂ ಮನುಷ್ಯ ಕನಸುಗಳನ್ನಿಟ್ರೆ ತುಂಬಾ ಅದ್ಭುತವಾದ ಕನಸೇ ಇಡ್ಬೇಕಂತೆ. ಸಣ್ಣ ಪುಟ್ಟ ಕನಸು ಇಡಬಾರ್ದು, ಸಣ್ಣ ಪುಟ್ಟ ಆಸೆಗಳಿರಬಾರ್ದು. ಯಾರೋ ದೊಡ್ಡ ವ್ಯಕ್ತಿ ಹೇಳಿದಾರೆ, ಸಣ್ಣ ಪುಟ್ಟ ಆಸೆ ಇಡದೆ ಕ್ರೈಮ್ ಆಕ್ಚುಲಿ ನಿಮ್ ಜೀವನದಲ್ಲಿ. ಇಲ್ಲ ಒಂದ್ ಮನೆ ಮಾಡ್ತೀನಿ, ಒಂದ್ ಕಾರ್ ತಗೊಂತೀನಿ, ಅಷ್ಟೇ ಗುರಿಯಾಗಿ ಅದಕ್ಕೋಸ್ಕರ ಜೀವನ ಇಡೀ ಹೋರಾಟ ಮಾಡಿ ಏನೋ ಜೀವನನೇ ಇದಾಗ್ಬಿಡತ್ತೆ. ನಾನ್ ತುಂಬಾ ದೊಡ್ಡ ಆಸೆ ಇಟ್ಕೊಂಡ್ಬಿಟ್ಟಿದ್ದೀನಮ್ಮ. ಅಂದ್ರೆ ನನ್ನ ಆಸೆಗಳು ಗಗನದಗಿಂತ ನಕ್ಷತ್ರಗಳಿಂತ ಮೇಲೆ. ಅಂದ್ರೆ ಒಂದ್ ಆಸೆ ಏನಂದ್ರೆ
ನಾವೆಲ್ಲ ಫಾರಿನ್ ಕಂಟ್ರಿಗೆ ಹೋಗ್ತಾ ಇರ್ತೀವಿ, ಅಲ್ಲಿ ನೋಡ್ತಾ ಇರ್ತೀವಿ ನಮ್ ದೇಶ ಯಾಕೆ ಈ ತರ ಆಗ್ಬಾರ್ದು ಅನ್ನೋ ಒಂದು ಇದು ಎಲ್ಲರಿಗೂ ಇರುತ್ತದು. ಸೊ ಅದನ್ನ ಮಾಡಬೇಕು ಅಂತ ಒಂದು ಆಸೆಯಿಂದ ಹೊರಟಿದೀನಿ. ಒಂದು ಪೊಲಿಟಿಕಲ್ ಪಾರ್ಟಿ ಮಾಡಿದೀನಿ. ಒಂದು ರಾಜಕೀಯ ತೆಗೆದು ಪ್ರಜಾಕೀಯ ಅನ್ನೋ ಒಂದು ಇದು ಬರ್ಬೇಕು ಅಂತ. ಸಬಾಷ್ ಸಬಾಷ್. ಪ್ರಜಾಕೀಯ ಅಂದ್ರೆ ಇಡೀ ದೇಶಕ್ಕೆ ಎಲ್ಲಾ ಪ್ರಜೆಗಳಿಗೂ ಒಳ್ಳೇದಾಗ್ಬೇಕು ಅಂತ ಅಲ್ವಾ? ಹೌದಲ್ಲ. ಇದೆಲ್ಲ ಯಾವಾಗ ಆಲೋಚನೆ ಮಾಡಿ ಡಿಸೈಡ್ ಮಾಡಿದ್? ಯಾಕಂದ್ರೆ ಇವರ ವೆರಿ ಬಿಸಿ ಆಕ್ಟರ್, ಪ್ರೊಡ್ಯೂಸರ್, ಎಲ್ಲದಕ್ಕಿಂತ ಇವರ ಫಾದರ್ ಅಂಡ್ ಹಸ್ಬೆಂಡ್ ಅದೆಲ್ಲ ಬೇರೆ ಇದೆ. ಇದು ಈ ಯೋಚನೆಗಳು ಯಾವಾಗ ಪ್ಲಾನ್ ಮಾಡ್ಕೊಂಡು ಈ ಅಜೆಂಡಾ ಎಲ್ಲ ಬಂದಿಟ್ಕೊಂಡು? ಇಲ್ಲಮ್ಮ, ನಾನು ಸಿನಿಮಾಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ಬೋದು ನಿಮ್ಗೆ. ನಾನು ಸಿನಿಮಾ ಬಂದಿದ್ದೆ ಈ ರೀಸನ್ಗೋಸ್ಕರ ಅಮ್ಮ. ನಾನು ಸಿನಿಮಾ ಒಂದು ಬರೆಯಕ್ ಸ್ಟಾರ್ಟ್ ಮಾಡಿದ್ದೆ ಈ ರೀಸನ್ಗೋಸ್ಕರ. ಅಂದ್ರೆ ಗುರಿನೇ ಅಲ್ಲಿ ಇಟ್ಕೊಂಡ್ಬಿಟ್ಟೆ ಏನೋ ಮಾಡ್ಬೇಕು ಅಂತ. ಸಬಾಷ್. ಅವಾಗ ಇನ್ನೂ ಬಾಲಿಶವಾಗಿತ್ತು, ಇನ್ನೂ ಕರೆಕ್ಟ್ ಆಗಿ ಆಗಿರ್ಲಿಲ್ಲ. ಅದು ನನ್ನ ಸಿನಿಮಾಗಳಲ್ಲಿ ಆದಷ್ಟು ಹೇಳ್ತಾ ಒಂದಷ್ಟು ಸಿನಿಮಾಗಳಲ್ಲಿ ಎಲ್ಲೆಲ್ಲಿ ಚಾನ್ಸ್ ಸಿಗುತ್ತೋ ಅಲ್ಲಿ ಹೇಳ್ತಾ ಹೋಗ್ತಾ ಇದ್ದೆ. ಕೊನೆಗೆ ಅನ್ನಿಸ್ತು ಇಲ್ಲ ಇದನ್ನ ಮಾಡ್ಲೇಬೇಕು. ಆಕ್ಚುಲಿ ಏನೋ ಕೆಲವು ಡೌಟ್, ಹೆಂಗೆ ನೀವು ದುಡ್ಡಿಲ್ದೆ ಏನೋ ಜಾತಿ ಪವರ್ ಇಲ್ದೆ ಒಬ್ಬ ದೊಡ್ಡ ವ್ಯಕ್ತಿ, ಇವಾಗ ನಿಮ್ಗೆ ಗೊತ್ತಲ್ಲ ಎಲೆಕ್ಷನ್ಗೆ ಯಾರೋ ಒಬ್ಬ ದುಡ್ಡಿರೋ ದೊಡ್ಡ ವ್ಯಕ್ತಿ, ಹೆಸರಿರೋ ವ್ಯಕ್ತಿ ಅಂದ್ರೆ ಜನ ವೋಟ್ ಹಾಕ್ತಾರೆ. ನೀವ್ ಯಾರೋ ಒಬ್ಬ ರಮೇಶ ಸುರೇಶನ್ ಯಾರು ನಿಲ್ಸ್ಬಿಟ್ಟು ಪ್ರಣಾಳಿಕೆಯನ್ನು ಇಟ್ಕೊಂಡ್ಬಿಟ್ಟು ಇವ್ರ ಐಡಿಯಾ ಈ ತರ ಇದೆ, ಇದನ್ನ ಹೆಂಗ್ ರೀಚ್ ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲಮ್ಮ. ನನ್ನ ಪ್ರಕಾರ ಏನಂದ್ರೆ ಸತ್ಯ ರೀಚ್ ಆಗುತ್ತೆ ಅನ್ನೋ ನಂಬಿಕೆಯಿಂದ ಹೊರಟಿದ್ದೀನಿ ಅಷ್ಟೇ. ಇದು ಗಾಂಧಿ ದೇಶ, ಅದನ್ನ ಮತ್ತೆ ವಾಪಸ್ ತರೋದು ನಿಮ್ಮಂತ ಯುವಕರ ಕೈಯಲ್ಲಿದೆ. ಆಗುತ್ತೆ ಅಂತ ತೀರ್ಮಾನ ಮಾಡಿದ್ರೆ ಖಂಡಿತ ಆಗುತ್ತೆ ರೀ. ಆಗಲ್ಲ ಅಂತ ಕೂತ್ಕೊಂಡ್ಬಿಟ್ರೆ ಆಗೋದೇ ಇಲ್ಲ. ಕರೆಕ್ಟ್ ಅಮ್ಮ, ಹೌದಮ್ಮ. ನೀವು ಕಷ್ಟಪಟ್ಟೆ ಬಂದಿದ್ದೀರಾ, ಬಟ್ ನಾನ್ ಆರಾಮಾಗಿ ಕೂತ್ಕೋತೀನಪ್ಪ, ನಾನು ಅಷ್ಟು ದೂರ ನಡ್ಕೊಂಡ್ ಬಂದಿದ್ದೀನಿ ಅಂತ ನೀವು ಮಾಡಿಲ್ಲ. ನಾನ್ ನಡ್ಕೊಂಡ್ ಬಂದಿದ್ದ ಹಾದಿಯಲ್ಲಿ ಬೇರೆ ಯಾರಾದ್ರೂ ಬಂದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ. ಅವ್ರಿಗೆಲ್ಲ ಒಳ್ಳೆ ಮಾಡ್ಬೇಕು ಅಂತ ನೀವು ತೀರ್ಮಾನ ಮಾಡ್ಕೊಂಡಿದ್ದಕ್ಕೆ ಐ ಶುಡ್ ಸಲ್ಯೂಟ್ ಯು ಮೈ ಡಿಯರ್. ಅಯ್ಯಯ್ಯೋ, ಐ ಶುಡ್ ಸಲ್ಯೂಟ್ ಯು ಮೈ ಪ್ಲೀಸ್ ಪ್ಲೀಸ್. ಇಲ್ಲಮ್ಮ, ಇನ್ನು ಒಂದ್ ಹೆಜ್ಜೆ ಇಟ್ಟಿದ್ದೀನಿ ಅಷ್ಟೇ ನಾನು. ಇನ್ನು ಇಲ್ಲ ಇಲ್ಲ, ಎಲ್ಲಾರ್ಗೂ ಇಂಥ ಲೀಡರ್ ಬೇಕು, ಸಕ್ಸಸ್ ಆಗ್ಬೇಕು, ನಾವು ಮಾಡ್ತೀವಿ ಅಂತ ಎಲ್ಲರೂ ರೆಡಿ ಇದ್ದಾರೆ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ ನಮಗಾಗಿ ನಮಗೋಸ್ಕರ